ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪಾರ್ವತಮ್ಮ ರಾಜ್ಕುಮಾರ್ ಈ ಹೆಸರು ಕೇಳಿದ ತಕ್ಷಣ ಸಾಕಷ್ಟು ಜನಕ್ಕೆ ಸ್ಫೂರ್ತಿ ಅನ್ಸುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಮಹಿಳೆಯರು ಒಂದು ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದ್ರೆ ಅದಕ್ಕೆ ಅವರು ದೊಡ್ಡ ಇನ್ಸ್ಪಿರೇಷನ್ ತಗೊಳ್ಳೋದೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ನೋಡಿ ರಾಜ್ಯದ ಜನತೆ ಸಾಕಷ್ಟು ಕಲಿಯಂತದ್ದೆ. ಯಾವ ತರ ಅಂತಂದ್ರೆ, ತನ್ನ ಗಂಡ ತನ್ನ ಕುಟುಂಬನ ಯಾವ ತರ ನೋಡ್ಕೋಬೇಕು, ತನ್ನ ಕುಟುಂಬಕ್ಕೆ ಯಾವ್ದಾದ್ರು ಆಪತ್ ಬಂದ್ರೆ ಯಾವ ತರ ಒಂದು ಗಟ್ಟಿ ನಿರ್ಧಾರಗಳನ್ನ ತಗೋಬೇಕು, ಮತ್ತು ಕುಟುಂಬನ ಯಾವ ತರ ಮುನ್ನೆಲೆಗೆ ತರಬೇಕು ಅನ್ನೋದನ್ನೆಲ್ಲ ಅವ್ರನ್ನ ನೋಡಿ ತುಂಬಾ ಜನ ಕಲಿಯುವಂಥದ್ದು ಸಾಕಷ್ಟಿದೆ. ಪಾರ್ವತಮ್ಮ ರಾಜ್ಕುಮಾರ್ ಡಿಸೆಂಬರ್ 6, 1939 ಮೈಸೂರಿನ ನಂಜನಗೂಡು ಹತ್ರ ಒಂದು ಸಾಲಿಗ್ರಾಮ ಅನ್ನೋ ಒಂದು ಪುಟ್ಟ ಹಳ್ಳಿ ಜನಿಸ್ತಾರೆ. ಅಲ್ಲಿ ಜನಿಸಿದಾದ್ಮೇಲೆ ಅವರ ಬಾಲ್ಯ ಕೂಡ ಅಲ್ಲೇ ಕಳೆಯುತ್ತೆ. ಅವರು ಅತಿ ಚಿಕ್ಕ ವಯಸ್ಸಿಗೆ ಅಂದ್ರೆ ಕೇವಲ 14 ವರ್ಷಕ್ಕೇನೆ ಅಣ್ಣವ್ರನ್ನ ಮದುವೆ ಆಗ್ತಾರೆ. ಅಣ್ಣವ್ರಿಗೆ 24 ವರ್ಷ ಆಗಿರುತ್ತೆ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ 14 ವರ್ಷ ಆಗುತ್ತೆ. ಇವಾಗ ಆಗಿದ್ರೆ ಬಾಲ್ಯ ವಿವಾಹ ಅಂತ ಹೇಳಿರೋರು, ಆದ್ರೆ ಆಗಿನ ಕಾಲದಲ್ಲಿ 13, 14 ವರ್ಷಕ್ಕೆಲ್ಲ ಮದುವೆ ಕೂಡ ಮಾಡ್ತಿದ್ರು. ಅಣ್ಣವರು ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ರೆ ಎಲ್ರು ಕೂಡ ಕೇಳೋರಂತೆ, ಯಾವ್ದೋ ಚಿಕ್ಕ ಹುಡುಗಿ ಮದ್ವೆ ಆಗಿದ್ಯಾ ಅಂತ ಅನ್ಬಿಟ್ಟು. ಯಾಕೆಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ತುಂಬಾ ಚಿಕ್ಕವ್ರ ತರ ಕಾಣಿಸ್ತಿದ್ರು ಅವಾಗ. ಮತ್ತು ಅವರ ತಂದೆ ಅಪ್ಪಾಜಿ ಗೌಡ್ರು. ಅಪ್ಪಾಜಿ ಗೌಡ್ರು ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ತುಂಬಾ ದೊಡ್ಡದೊಂದು ಸಂಗೀತದ ಮಾಸ್ಟರ್ ಆಗಿರ್ತಾರೆ. ಅಣ್ಣವರಿಗೆ ಅಂದ್ರೆ ಈ ಅಪ್ಪಾಜಿ ಗೌಡ್ರು ಏನಿದ್ದಾರೆ ಅವ್ರು ಅಣ್ಣವರ ಒಂದು ರಿಲೇಷನ್ ಕೂಡ ಆಗಿರ್ತಾರೆ. ಅಣ್ಣವ್ರಿಗೆ ಸಾಕಷ್ಟು ಸಂಗೀತ ವಿದ್ಯಾಭ್ಯಾಸನ ಅವರೇ ಕಲ್ಸ್ಕೊಟ್ಟಿರ್ತಾರೆ. ಹಾಗಾಗಿ ಅಣ್ಣವ್ರಿಗೂ ಕೂಡ ಸಿನಿಮಾಗಳಲ್ಲಿ ಅಂದ್ರೆ ಕವಿರತ್ನ ಕಾಳಿದಾಸ ಸಿನಿಮಾ ಆಗಿರ್ಬೋದು, ಭಕ್ತ ಪ್ರಹ್ಲಾದ ಸಿನಿಮಾ ಆಗಿರ್ಬೋದು, ಈ ಒಂದು ಸಿನಿಮಾಗಳಲ್ಲೆಲ್ಲ ಅಣ್ಣವ್ರಿಗೆ ಅಷ್ಟು ಈಸಿಯಾಗಿ ಶ್ಲೋಕ ಕಲಿಯೋದಕ್ಕೆ ಕಾರಣ ಕೂಡ ಈ ಅಪ್ಪಾಜಿ ಗೌಡ್ರನ್ನೇ. ಅವರೇ ಅಣ್ಣವ್ರ ನಾಟಕಗಳಲ್ಲಿದ್ದಾಗ ಅವ್ರಿಗೆ ಸಂಗೀತ ಕೂಡ ಹೇಳ್ಕೊಟ್ಟಿರ್ತಾರೆ. ತಾಯಿ ಲಕ್ಷ್ಮಮ್ಮ, ಪಾರ್ವತಮ್ಮ ರಾಜ್ಕುಮಾರ್ ಅವರ ತಾಯಿ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಹುಟ್ಟಿದಾಗೇನೆ ಹೇಳಿದ್ರಂತೆ, ಅಂದ್ರೆ ಅವ್ರು ತೊಟ್ಲಲ್ಲಿರ್ಬೇಕಾದ್ರೆ ಹೇಳಿದ್ರಂತೆ, ಇವ್ರನ್ನ ಮುತ್ತುರಾಜನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಬಿಟ್ಟು. ಯಾಕೆಂತಂದ್ರೆ ತುಂಬಾ ಹಿಂದೆನೆ ರಾಜ್ಕುಮಾರ್ನ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ಇತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ತಂದೆ ಮತ್ತು ತಾಯಿಗೆ. ಅದರಂತೆ ಇವರ ಒಂದು ವಿವಾಹ ಕೂಡ ನಡೆಯುತ್ತೆ. ಆಮೇಲೆ ನಿಮ್ಗೆ ಗೊತ್ತು ಯಾವ ತರ ಇತ್ತು ಅಂತ ಅನ್ಬಿಟ್ಟು. ಅಣ್ಣವ್ರಿಗೆ 5 ಜನ ಮಕ್ಳು ಇರ್ತಾರೆ. ಅದ್ರ 3 ಜನ ಗಂಡ್ ಮಕ್ಳು, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್. 3 ಜನ ಕೂಡ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನ ಕೂಡ ಮಾಡಿದ್ದಾರೆ. ಅದರಲ್ಲಿ ಶಿವರಾಜ್ ಕುಮಾರ್ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಮತ್ತೆ ಅಣ್ಣವ್ರಿಗೆ ಮದುವೆ ಆಗಿ 8 ವರ್ಷ ಆದ್ಮೇಲೆ ಜನಿಸ್ತಾರೆ. ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಆಗಿರ್ತಾರೆ. ಹಾಗಾಗಿ 8 ವರ್ಷ ಆದ್ಮೇಲೆ ಶಿವಣ್ಣವ್ರು ಜನಿಸ್ತಾರೆ. ಶಿವಣ್ಣ ಅವ್ರಿಗೂ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ 3 ಜನಕ್ಕೂ ಕೂಡ ಮೊದಲ ಸಿನಿಮಾನ ನಿರ್ಮಾಣ ಮಾಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಯಾಕೆಂತಂದ್ರೆ ತಮ್ಮ ಮಕ್ಕಳಿಗೆ ಮೊದಲ ಸಿನಿಮಾನ ಅಥವಾ ದೊಡ್ಡ ಮಟ್ಟದಲ್ಲಿ ಇಟ್ಕೊಟ್ಟು ಬಿಟ್ರೆ ಬೇರೆ ಒಂದು ನಿರ್ಮಾಪಕರು ಅತಿ ಹೆಚ್ಚು ಅವಕಾಶಗಳನ್ನ ಕೊಡ್ತಾರೆ ಅಥವಾ ಸಿನಿಮಾಗಳು ತುಂಬಾ ಚೆನ್ನಾಗತ್ತೆ ಅಂತ ಅನ್ಬಿಟ್ಟು. ಅಣ್ಣವ್ರಿಗೆ ಸಾಕಷ್ಟು ವಿವಾದಗಳು ಕೇಳಿ ಬಂದಿತ್ತು. ಯಾವ ತರ ಅಂದ್ರೆ, ರಾಜ್ಕುಮಾರ್ನ ಹಾಕೊಂಡು ಸಿನಿಮಾನ ಮಾಡಿದ್ರೆ ಸಿನಿಮಾ ಓಡೋದಿಲ್ಲ, ಸಿನಿಮಾ ಫ್ಲಾಪ್ ಆಗುತ್ತೆ, ಹೆಸರಿಗಷ್ಟೇ 100 ಡೇಸ್ ನ ಓಡಿಸಿರ್ತೀವಿ ನಾವು ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಸಾಕಷ್ಟು ಜನ ಹೇಳ್ತಾರೆ ಅಣ್ಣವ್ರ ಸಿನಿಮಾ ಲಾಸ್ ಆಗ್ತಿದೆ ಅಂತ ಅನ್ಬಿಟ್ಟು. ಆಗ ಪಾರ್ವತಮ್ಮ ರಾಜ್ಕುಮಾರ್ ತಗೊಂಡ ನಿರ್ಧಾರನೇ ಅಣ್ಣವ್ರನ್ನ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಕೂಡ ಒಂದು. ಆ ಒಂದು ಟೈಮಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಯಾವ ತರ ಒಂದು ನಿರ್ಧಾರ ತಗೋತಾರೆ ಅಂತಂದ್ರೆ, ಲಾಸ್ ಆಗುತ್ತೆ ಅನ್ನೋದಾದ್ರೆ ಬೇರೆಯವ್ರಿಗೆ ಯಾಕೆ ಬಿಡ್ಬೇಕು, ನಾವೇ ಸಿನಿಮಾ ಮಾಡೋಣ ಅಂತ ಅನ್ಬಿಟ್ಟು ತ್ರಿಮೂರ್ತಿ ಸಿನಿಮಾ ಮಾಡ್ತಾರೆ. ಅಲ್ಲಿಂದ ಅವರು ಚಿತ್ರರಂಗದ ಒಂದು ನಿರ್ಮಾಪಕರು ಕೂಡ ಆಗ್ತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹತ್ತತ್ರ 80ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಿರ್ಮಾಣದ ಕೆಲಸ ಮಾಡ್ತಾರೆ ಮತ್ತು 100ಕ್ಕೂ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾರೆ, ಅಂದ್ರೆ ವಿತರಣೆ ಕೂಡ ಮಾಡ್ತಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಮತ್ತು ಅಣ್ಣವರಿಗೆ ಒಂದು ಒಳ್ಳೆ ಟೀಮ್ ಕೂಡ ಸಿಕ್ಕಿತ್ತು. ಯಾವ ತರ ಅಂತಂದ್ರೆ, ಒಂದು ಸಂಭಾಷಣೆ ಬರೆಯೋದಕ್ಕೆ ಚಿ ಉದಯಶಂಕರ್ ಅವರಿದ್ರು, ಕಥೆನ ಆಯ್ಕೆ ಮಾಡೋದಕ್ಕೆ ವರದಪ್ಪ ಅವರಿದ್ರು, ಮತ್ತೆ ನಿರ್ದೇಶನ ಮಾಡೋದಕ್ಕೆ ದೊರೆ ಭಗವಾನ್ ಅವರಿದ್ರು. ಈ ತರ ಒಂದು ಒಳ್ಳೆ ಟೀಮ್ ಇದ್ದಿದ್ರಿಂದ ಅಣ್ಣವರ ಒಂದು ಸಿನಿಮಾಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗ್ತಿತ್ತು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಾಕಷ್ಟು ಓದೋ ಅಭ್ಯಾಸಗಳನ್ನ ಇಟ್ಕೊಂಡಿದ್ರು. ಅಂದ್ರೆ ಅವ್ರು ಸ್ಕೂಲಲ್ಲಿ ಜಾಸ್ತಿ ಓದಿಲ್ಲ, ಹೈಸ್ಕೂಲ್ ಅಂತಂದ್ರೆ ಒಂದು 8ನೇ ಕ್ಲಾಸ್ ಮಾತ್ರ ಓದಿದ್ದಾರೆ. ಆದ್ರೂ ಅವ್ರಿಗೆ ಕನ್ನಡ ತುಂಬಾ ಚೆನ್ನಾಗಿ ಓದಕ್ ಬರ್ತಿತ್ತು. ಹಾಗಾಗಿ ಯಾವುದೇ ಒಂದು ಕಾದಂಬರಿಗಳನ್ನ ತಗೊಂಡು ತುಂಬಾ ಚೆನ್ನಾಗಿ ಓದ್ತಾ ಇರೋದನ್ನ ಅದನ್ನ ಓದಿ ದೊರೆ ಭಗವಾನ್ ಅವರು ಕೊಟ್ಟು ಇದನ್ನ ಸಿನಿಮಾ ಮಾಡಿ ಅಂತ ಹೇಳ್ತಿದ್ರು. ಸಾಕಷ್ಟು ಸಿನಿಮಾಗಳನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನೇ ನಿರ್ಮಾಣ ಕೂಡ ಮಾಡಿದ್ದಾರೆ ಮತ್ತು ದೊರೆ ಭಗವಾನ್ ಅವ್ರಿಗೂ ಕೂಡ ಕೊಟ್ಟು ಬೇರೆಯವ್ರಿಗೆ ಈ ಒಂದು ಸಿನಿಮಾಗಳು ಅಂದ್ರೆ ಬಯಲಾದ ಸಿನಿಮಾ ಇದೆಯಲ್ಲ, ಈ ತರ ಸಿನಿಮಾಗಳನ್ನೆಲ್ಲ ನೀವು ಅವ್ರನ್ನ ಹಾಕೊಂಡ್ ಮಾಡಿ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಿಸ್ನೆಸ್ ಮೈಂಡ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಅಣ್ಣವರ ಕುಟುಂಬದಲ್ಲಿ ಯಾವ ತರ ನಡೀತಿತ್ತು ಅಂತಂದ್ರೆ, ಅವರ ಕುಟುಂಬ ಯಾವತ್ತೂ ಕೂಡ ತುಂಬಾ ಚಿಕ್ಕದಾಗ್ತಿರ್ಲಿಲ್ಲ, ದೊಡ್ಡದಾಗ್ತಾ ಹೋಗ್ತಿತ್ತು. ಯಾಕೆಂದ್ರೆ ಅಣ್ಣವ್ರಿಗೆ ಕೂಡು ಕುಟುಂಬ ಅಂದ್ರೆ ತುಂಬಾ ಇಷ್ಟ. ಅವ್ರು ಒಂದು ಮಗು ಬಟ್ಟೆ ತರ್ತಾರೆ ಅಂದ್ರೆ ಅವರ ಫ್ಯಾಮಿಲಿ ಎಲ್ಲಾ ಮಗು ಒಂದೇ ದಿನ ಬಟ್ಟೆ ತರ್ತಿದ್ರು. ಈಗ ಅವರು ತಗೊಬಂದು ವರದಪ್ಪನ ಮಕ್ಳು ತರದೇ ಇರೋದು ಈ ತರ ಎಲ್ಲ ಯಾವುದೇ ಕಾರಣಕ್ಕೂ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಯಾವ ತರ ಅಂತಂದ್ರೆ, ಬೆಳಿಗ್ಗೆ ಅವ್ರು ಏನಾದ್ರು ಅಂದ್ರೆ ರಾಜ್ಕುಮಾರ್ ಮೊದಲು 2-3 ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಬೆಳಿಗ್ಗೆ ಏನಾದ್ರು ಒಲೆನ ಹಚ್ಚಿದ್ರೆ ಅದು ರಾತ್ರಿವರೆಗೂ ಕೂಡ ಉರಿತಿತ್ತಂತೆ. ಯಾಕೆಂತಂದ್ರೆ ಅಣ್ಣವರ ಫ್ಯಾಮಿಲಿ ಅಷ್ಟು ದೊಡ್ಡದಾಗಿರ್ತಿತ್ತು. ಅಣ್ಣವರು ಸಿನಿಮಾಗಳನ್ನ ಮಾಡ್ಬೇಕಾದ್ರೂ ಅಷ್ಟೇನೆ ಎಲ್ಲೋ ಒಂದ್ ಕಡೆ ಓದಿದ್ದೆ ಯಾವ ತರ ಅಂತಂದ್ರೆ, ಒಂದು ತರಕಾರಿ ತಳ್ಳೆ ಗಾಡಿ ಬರುತ್ತಲ್ವಾ, ರೋಡಲ್ಲಿ ಮಾರ್ಕೊಂಡ್ ಬರ್ತಿರ್ತಾರಲ್ವಾ, ಆ ಒಂದು ತರಕಾರಿ ಗಾಡಿ ಅಣ್ಣವ್ರ ಮನೆ ಮುಂದೆ ಹೋಯ್ತು ಅಂತಂದ್ರೆ, ಗೇಟ್ ಒಳಗಡೆ ಹೋಯ್ತು ಅಂತಂದ್ರೆ ಆ ತರಕಾರಿ ಗಾಡಿ ಆಚೆ ಬರ್ಬೇಕಾದ್ರೆ ಕಂಪ್ಲೀಟ್ ಖಾಲಿ ಆಗಿ ಬರ್ತಿತ್ತಂತೆ. ಯಾಕೆಂತಂದ್ರೆ ಅಣ್ಣವ್ರ ಮನೆಯಲ್ಲಿ ಒಂದು ದಿನಕ್ಕೆ ಅಷ್ಟು ಜನ ಊಟ ಮಾಡ್ತಿದ್ರು. ಅವ್ರ ಮನೆಯಲ್ಲಿ ಒಂಥರ ಅನ್ನ ದಾಸೋಹ ತರ ನಡೀತಿತ್ತು. ಬೆಳಿಗ್ಗೆ ಹೊತ್ತು ಸಿನಿಮಾ ಕತೆ ಹೇಳೋದಕ್ಕೆ ಬರೋ ನಿರ್ಮಾಪಕರಿಗೆ
ಅಥವಾ ಬೇರೆ ಒಂದು ನಿರ್ದೇಶಕರುಗಳಿಗೆ ಅಥವಾ ಕೆಲಸ ಮಾಡೋರಿಗೆ ಎಲ್ಲರಿಗೂ ಸೇರಿ ಬೆಳಿಗ್ಗೆ ಒಂದು 8ರಿಂದ 9 ಗಂಟೆ ಒಲೆ ಹಚ್ಚಿದ್ರೆ ರಾತ್ರಿ 10 ಗಂಟೆವರೆಗೂ ಸಹ ಒಲೆ ಉರಿತಿತ್ತಂತೆ. ಆ ಒಂದನ್ನು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹ್ಯಾಂಡಲ್ ಮಾಡ್ತಿದ್ರು ಮೊದಲಿಗೆ. ಯಾಕೆಂತಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಒಂದು ಕೂಡು ಕುಟುಂಬನ ಯಾವ ತರ ಬೆಳೆಸ್ಬೇಕು ಅನ್ನೋದಿತ್ತು. ಹಾಗಾಗಿ ಅಣ್ಣವ್ರ ಮಕ್ಕಳು 3 ಜನ ಕೂಡ ಯಾರು ಕೂಡ ದಾರಿ ತಪ್ಪಲಿಲ್ಲ. ಎಲ್ರೂ ಸಹ ಒಂದು ಒಳ್ಳೆ ದಾರಿಲೇ ನಡೆದ್ರು. ಮತ್ತೆ ಅಣ್ಣವ್ರಿಗೂ ಅಷ್ಟೇ ಆಗಾಗ ಸಾಕಷ್ಟು ವಿವಾದಗಳು ಅಥವಾ ಒಂದಷ್ಟು ಕಿಡಿಗೇಡಿಗಳು ಏನೇ ಕುತಂತ್ರ ಮಾಡಿದ್ರು ಸಹ ಅದನ್ನೆಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಅವರೇನೆ ಹ್ಯಾಂಡಲ್ ಮಾಡಿ ಅದನ್ನೆಲ್ಲ ಅಲ್ಲಿಗೆ ಬಿಡ್ತಿದ್ರು. ಯಾಕಂದ್ರೆ ಸಾಕಷ್ಟು ವಿಷಯಗಳು ನಿಮ್ಗೂ ಗೊತ್ತಿರುತ್ತೆ. ಲೀಲಾವತಿ ವಿಚಾರ ಬಂದಾಗೂ ಅಷ್ಟೇನೆ ಅಣ್ಣವ್ರಿಗೆ ತುಂಬಾ ಹತ್ರ ಆಗ್ತಿದೆ ಅಥವಾ ಜನರ ಮನಸ್ಸಲ್ಲಿ ಬೇರೆ ತರ ನಡೀತಿದೆ ಅನ್ನೋ ಟೈಮಲ್ಲೇನೆ ಲೀಲಾವತಿ ಅವ್ರನ್ನ ತಂಗಿ ಪಾತ್ರಕ್ಕೆ ಅಥವಾ ತಾಯಿ ಪಾತ್ರಕ್ಕೆ ಈ ತರ ಒಂದು ಪಾತ್ರಗಳಿಗೆ ಅವ್ರನ್ನ ಸೀಮಿತ ಮಾಡಿ ಆ ಒಂದು ಬರುವಂತ ಕೆಟ್ಟ ಹೆಸರುಗಳನ್ನ ಕೂಡ ಅಣ್ಣವರಿಂದ ಬಚಾವ್ ಮಾಡ್ತಿದ್ರು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಯಾಕೆಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಒಂದು ಬುದ್ಧಿಶಕ್ತಿ ಅಷ್ಟು ದೊಡ್ಡ ಮಟ್ಟಿಗಿತ್ತು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಿನಿಮಾ ಮತ್ತೆ ನಿರ್ಮಾಣ ವಿಷಯದಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಜನ ಹೀರೋಯಿನ್ ಕೂಡ ಕನ್ನಡ ಚಿತ್ರರಂಗಕ್ಕೆ ಕರೀತಾ ಇರ್ತಾರೆ. ಯಾರು ಅಂತಂದ್ರೆ ರಮ್ಯಾ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಸುಧಾರಾಣಿ ಆಗಿರ್ಬೋದು, ಮಾಲಾಶ್ರೀ ಆಗಿರ್ಬೋದು, ಇವರೆಲ್ಲ ಒಂದು ದೊಡ್ಡ ಮನೆ ಕುಟುಂಬದಿಂದನೇ ಬಂದಿರೋಂಥವ್ರು. ಈ ತರ ಸಾಕಷ್ಟು ಹೊಸ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೂ ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಚಾನ್ಸ್ ಕೊಟ್ಟಿದ್ದಾರೆ. ಅವ್ರ ಇನ್ನೊಂದು ಒಳ್ಳೆ ವಿಷಯ ಏನು ಅಂತಂದ್ರೆ ದೊರೆ ಭಗವಾನ್ ಅವರಿಗೆ ನಿರ್ಮಾಣ ಮಾಡೋದಕ್ಕೆ ಸಿನಿಮಾಗೆ ಕಷ್ಟ ಇದ್ದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ದುಡ್ಡನ್ನ ಕೊಡ್ತಾರಂತೆ. ಈ ಸಿನಿಮಾನ ನೀವು ನಿರ್ಮಾಣ ಮಾಡಿ ನನ್ನ ಕಡೆಯಿಂದ ಅಂತ ಅನ್ಬಿಟ್ಟು ದೊರೆ ಭಗವಾನ್ ಅವ್ರಿಗೆ ಕೊಟ್ಟ ಮೇಲೆ ಹೇಳ್ತಾರಂತೆ, ಈ ಸಿನಿಮಾ ಏನಾದ್ರು ಜಾಸ್ತಿ ಲಾಭ ಬಂದ್ರೆ ಮಾತ್ರ ನನಗೆ ದುಡ್ಡನ್ನ ವಾಪಸ್ ಕೊಡಿ, ಇಲ್ಲ ಅಂದ್ರೆ ಏನು ಕೊಡೋದ್ ಬೇಡ ಅಂತ ಹೇಳ್ತಾರಂತೆ. ಈ ತರ ಸಾಕಷ್ಟು ನಿರ್ಮಾಪಕರಿಗೆ ಒಂದು ಧೈರ್ಯ ತುಂಬ್ತಿದ್ರು ಮತ್ತು ಸಾಕಷ್ಟು ನಾಯಕರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸ್ತಿದ್ರು. ಹಾಗಾಗಿ ಎಷ್ಟೋ ಜನ ನಾಯಕರು ದೊಡ್ಡ ಮನೆ ಕುಟುಂಬದಿಂದಾನೇ ಬಂದಿದ್ದಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಅಣ್ಣವ್ರು ಒಂದು ಮಾತು ಹೇಳಿದ್ರಂತೆ. ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಯಾವ ತರ ಅಂತಂದ್ರೆ, ಪಾರ್ವತಿ ನನಗೆ ಈ ಮಾತನ್ನ ನೀನ್ ನಡ್ಸ್ಕೊಳ್ಳೇಬೇಕು. ಯಾವ್ದು ಅಂತಂದ್ರೆ, ನಾನು ಇರೋವರೆಗೂ ನನ್ನ ಈ ಕುಟುಂಬ ಹೊಡಿಬಾರ್ದು, ಈ ಕುಟುಂಬ ಇದೇ ತರ ಒಂದು ತುಂಬು ಕುಟುಂಬವಾಗಿ ಇರಬೇಕು. ಯಾಕೆಂತಂದ್ರೆ ನನ್ಗೆ ಇದೇ ತರ ನೋಡೋದಕ್ಕೆ ಇಷ್ಟ ಅಂತ ಅನ್ಬಿಟ್ಟು ಅದೇ ರೀತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಷ್ಟು ದೊಡ್ಡ ಕುಟುಂಬನ ಹ್ಯಾಂಡಲ್ ಮಾಡ್ತಿದ್ರು. ಅಣ್ಣವ್ರ ಮನೇಲಿ ಏನಿಲ್ಲ ಅಂದ್ರು 25ರಿಂದ 30 ಜನ ಇದ್ರಂತೆ. ಆ 30 ಜನಕ್ಕೂ ಅಡಿಗೆ ಆಗಿರ್ಬೋದು, ಊಟ ತಿಂಡಿ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಅವರೇ ಹ್ಯಾಂಡಲ್ ಮಾಡ್ತಿದ್ರು. ಹಾಗಾಗಿ ಅಣ್ಣವ್ರು ಇರೋರ್ಗೂ ಸಹ ಆ ಒಂದು ಕುಟುಂಬ ಅದೇ ತರ ಇತ್ತು. ಇಡೀ ಕರ್ನಾಟಕದ ಜನ ಮಾತಾಡ್ಕೊತಿದ್ರಂತೆ, ಅಣ್ಣವ್ರ ಕುಟುಂಬ ತರ ಇರ್ಬೇಕು, ನೋಡೋರೆಲ್ಲ ಒಟ್ಟಿಗೆ ಇದಾರೆ, ಎಲ್ರು ಕೂಡ ಖುಷಿಯಾಗಿದ್ದಾರೆ ಅಂತ ಅನ್ಬಿಟ್ಟು. ಯಾಕೆಂದ್ರೆ ಒಂದು ದೊಡ್ಡ ಮನೆಯನ್ನ ಮಾದರಿಯಾಗಿ ತಗೊಂಡು ಸಾಕಷ್ಟು ಜನ ಕೂಡ ಜೀವನ ಮಾಡ್ತಿದ್ರು, ಇನ್ನೂ ಸಹ ಮಾಡ್ತಿದ್ದಾರೆ. ನಿಮ್ಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಮೈಸೂರಿನ ಒಂದು ಶಕ್ತಿಧಾಮ ಏನಿದೆ ಆ ಒಂದು ಶಕ್ತಿಧಾಮನ ಕೂಡ ನಡೆಸ್ತಿದ್ರು. ಅಂದ್ರೆ 4,000 ಜನ ಹೆಣ್ಮಕ್ಳು ಏನಿದ್ದಾರೆ ಅವ್ರಿಗೆ ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅದನ್ನೆಲ್ಲ ಸಹ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ನೋಡ್ಕೊತಿದ್ರು. ಮೊದಲಿಗೆ ಇದನ್ನ ಶುರು ಮಾಡಿದ್ದು ಅಣ್ಣವರು. ಅದಾದ ಮೇಲೆ ಅದನ್ನ ಪಾರ್ವತಮ್ಮ ರಾಜ್ಕುಮಾರ್ ಬದುಕಿರೋರ್ಗೂ ಸಹ ಅವರೇ ಇದನ್ನ ಮುಂದುವರಿಸ್ತಾ ಇದ್ರು. ಅದಾದ್ಮೇಲೆ ಗೀತಾ ಶಿವರಾಜ್ಕುಮಾರ್ ಅವರು ಈಗ ಅದನ್ನ ಮುಂದುವರಿಸ್ತಿದ್ದಾರೆ. ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರಾಗಿರ್ಬೋದು, ವರದಪ್ಪ ಅವರಾಗಿರ್ಬೋದು, ಮತ್ತೆ ಅಣ್ಣವರಾಗಿರ್ಬೋದು, ಇವರೆಲ್ಲ ಯಾವ ತರ ಇದ್ರು ಅಂದ್ರೆ ಒಂದು ಒಳ್ಳೆ ಕುಟುಂಬದ ತರ ಇದ್ರು. ಸಾಕಷ್ಟು ವಿಷಯಗಳು ನಿಮ್ಗೆ ಗೊತ್ತಿರುತ್ತೆ. ವರದಪ್ಪ ಅವ್ರದ್ದು ಅಷ್ಟೇ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ರು ಅವರು. ಅಂದ್ರೆ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಮಾಂತ್ರಿಕ ಅಂತಾನೆ ಕರಿತಿದ್ರು ಅವ್ರನ್ನ. ಈ ಜನ್ಮ ಜೋಡಿ ಸಿನಿಮಾ ನಡೀತಿತ್ತಲ್ಲ, ಲಾಸ್ಟ್ ಕೂಡ ವಿಡಿಯೋ ಒಂದು ಹಾಕಿದ್ದೀನಿ ನಿಮ್ಗೆ. ಆ ಒಂದು ಸಿನಿಮಾ ನಡಿಬೇಕಾದ್ರೂ ಸಿನಿಮಾ ಮೊದಲಾರ್ಧ ಸ್ವಲ್ಪ ಸ್ಲೋ ಇದೆ, ಎಡಿಟ್ ಮಾಡ್ಬೇಕು ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಹೇಳ್ದ ಕೂಡ ವರದಪ್ಪ ಅವ್ರು ಹೇಳಿದ್ರಂತೆ, ಬೇಡ ಇದನ್ನ ಹಿಂಗೆ ಬಿಡೋಣ, ಸಿನಿಮಾ ಚೆನ್ನಾಗ್ ಆಗುತ್ತೆ ಅಂತ ಅನ್ಬಿಟ್ಟು ವರದಪ್ಪ ಅವ್ರು ಹೇಳಿದ ತರನೇ ಸಿನಿಮಾ ಆಯ್ತು. ಹಾಗಾಗಿ ಒಂದು ಕಡೆ ವರದಪ್ಪ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮೈಂಡೆಡ್ ಇದ್ರು, ಇನ್ನೊಂದ್ ಕಡೆ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಇವರಿಬ್ರು ಒಂದು ಶಕ್ತಿ ಬಲದಿಂದ ಅಣ್ಣವರು ಒಂದು ಒಳ್ಳೆ ಮೂರ್ತಿಯಾಗಿ ಕೆತ್ತನೆ ಆದ್ರು ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು, ಅಣ್ಣವರ ಕುಟುಂಬಕ್ಕೆ ಬುಧವಾರ ಅನ್ನೋದು ಒಂದು ಕರಾಳ ದಿನ ಅನ್ಸುತ್ತೆ, ಅಥವಾ ಕಾಕತಾಳೀಯನೂ ಇರ್ಬೋದು. ಯಾಕೆಂತಂದ್ರೆ ಅಣ್ಣವರಾಗಿರ್ಬೋದು, ಪಾರ್ವತಮ್ಮ ರಾಜ್ಕುಮಾರ್ ಅವರಾಗಿರ್ಬೋದು, ವರದಪ್ಪ ಅವರಾಗಿರ್ಬೋದು, ಇವರೆಲ್ಲರೂ ಸಹ ಒಂದು ಸಾವನ್ನಪ್ಪಿರೋದು ಬುಧವಾರ ದಿನನೇ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು, ಪಾರ್ವತಮ್ಮ ರಾಜ್ಕುಮಾರ್ ಅವರ ಒಂದು ಸಾವಿಗೆ ನಿಜವಾದ ಕಾರಣ ಏನು ಅಂತಂದ್ರೆ, ಸಾಕಷ್ಟು ಜನ ಬೇರೆ ಬೇರೆ ರೀತಿ ವಿಡಿಯೋಗಳನ್ನ ಮಾಡಿರ್ತಾರೆ. ಅದ್ರ ನಿಜವಾದ ಕಾರಣ ಏನು ಅಂತಂದ್ರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಸ್ತನ ಕ್ಯಾನ್ಸರ್ ಇತ್ತು. ಹಾಗಾಗಿ ಅವರು ಒಂದಷ್ಟು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೀತಿರ್ತಾರೆ. ಅದಾದ್ಮೇಲೆ ಬಹು ಅಂಗಾಂಗ ವೈಫಲ್ಯ ಆಗಿ ಅವರು ಸಾವನ್ನಪ್ತಾರೆ. ಅಂದ್ರೆ 77 ವರ್ಷಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿಧನ ಹೊಂದುತ್ತಾರೆ. ಅಣ್ಣವರ ಕುಟುಂಬದ ಒಂದು ದೊಡ್ಡ ಶಕ್ತಿ ಅಂತಾನೆ ಹೇಳ್ಬೋದು ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ. ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಸಾಕಷ್ಟು ಜನ ವಿಡಿಯೋ ಮಾಡಿದ್ದಾರೆ. ನನಗೆ ತಿಳಿದಂತ ಒಂದಷ್ಟು ಮಾಹಿತಿನ ಇಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಅವರ ಬಗ್ಗೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.